ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಗುಡುಗು ಸಿಡಿಲು ಬರ್ತದೆ ಅಂತ ಮಳೆ ಬೇಡ ಅಂತ ಹೇಳಕ್ಕಾಗತ್ತಾ, ಭೂಮಿ ಬರಡಾಗೋದಿಲ್ವಾ ಅಂತ. ಅಂದ್ರೆ ಸಿನಿಮಾ ಎಷ್ಟು ಸೋಲ್ಫುಲ್ ಆಗಿದೆ ಅಂದ್ರೆ ಜೀವನದಲ್ಲಿ ಎಲ್ಲ ಕಷ್ಟ ಸುಖಗಳು ಬಂದೇ ಬರುತ್ತೆ, ಹಾಗಂತ ನಾವು ಬದುಕೋದಕ್ಕೆ ಎದುರ್ಕೊಳಕ್ ಆಗತ್ತಾ ಅಂತ. ಇಡೀ ಸಿನಿಮಾ ಅದೇ ವಿಷಯವನ್ನ ಹೇಳ್ತಾ ಹೊರಡ್ತಾರೆ. ಪ್ರೀತಿನ ಹುಡ್ಕೊಂಡು ಹೊರಟಿರುವಂತ ಎರಡು ಜೀವಿಗಳ ಮೇಲಿರುವಂತ ಒಂದು ಕತೆ ಈ ಸಿನಿಮಾ. ತುಂಬಾ ಪ್ಲೆಸೆಂಟ್ ಆಗಿತ್ತು. ಫಸ್ಟ್ ಹಾಫ್ ಕಂಪ್ಲೀಟ್ ಮಾಸ್ ಎಲಿಮೆಂಟ್ಸ್ ಇತ್ತು, ಫುಲ್ ಫೈಟ್ಸ್, ಫುಲ್ ಹೈ ಎನರ್ಜೆಟಿಕ್ ಮಾಸ್ ಎಲಿಮೆಂಟ್ಸ್ ವಿತ್ ಅ ಲವ್ ಸ್ಟೋರಿ. ಸೆಕೆಂಡ್ ಹಾಫ್ ಫುಲ್ ಕ್ಲಾಸ್ ಆ್ಯಂಡ್ ಸೋ ಮಚ್ ಆಫ್ ಇನ್ನೋಸೆನ್ಸ್, ಗ್ರೇಸ್ಫುಲ್ ಆಗಿ ಹ್ಯಾಂಡಲ್ ಮಾಡಿದ ರೀತಿ ಸಿನಿಮಾದಲ್ಲಿ ತುಂಬಾನೇ ಖುಷಿ ಆಯಿತು. ಕಾಂಟೆಂಟ್ ಸಿನಿಮಾಗಳಿಗೆ ಯೂಶಲಿ ಪ್ರೊಡ್ಯೂಸರ್ ಸಿಕ್ಕೋದಕ್ಕೆ ಒತ್ತಾಡ್ತೀವಿ, ಆ ಹಂತದಲ್ಲಿ ಎಷ್ಟೊಂದು ಸಿನಿಮಾಗಳು ಬಂದಿದ್ದು ಗೊತ್ತಾಗೋದಿಲ್ಲ. ಆ ನಿಟ್ಟಿನಲ್ಲಿ ಒಂದು ಒಳ್ಳೆ ಕತೆಗೆ ಒಬ್ಬ ದೊಡ್ಡ ಪ್ರೊಡ್ಯೂಸರ್ ಸಿಗೋದು ತುಂಬಾ ತುಂಬಾ ಇಂಪಾರ್ಟೆಂಟ್. ಆಗ ಮಾತ್ರ ಒಳ್ಳೆ ಕತೆಗಳನ್ನ ನಾವು ಈ ರೀತಿ ಸಂಭ್ರಮಿಸೋದಕ್ಕೆ ಸಾಧ್ಯ. ಇವತ್ತು ಈ ಕ್ಷಣಕ್ಕೆ ಸೀರಿಯಸ್ಲಿ ಬಿಗ್ಗೆಸ್ಟ್ ಥ್ಯಾಂಕ್ ಯು ಹೇಳಬೇಕಾಗಿರೋದು ನಮ್ಮ ಪ್ರೊಡ್ಯೂಸರ್ಸ್ ಅವ್ರಿಗೆ. ಬಿಕಾಸ್ ಇಷ್ಟು ಪ್ರೀತಿ ಆ ಸಿನಿಮಾ ಕೊಟ್ಟಿದ್ದಾರೆ ಅಂದರೆ ಇವತ್ತಿನವರೆಗೂ ಅದು ಕಾಣಿಸ್ತಿದೆ. ಒಬ್ಬ ಡೈರೆಕ್ಟರ್ ಯಾವಾಗಲೂ ಈ ಥರ ಪ್ರೊಡ್ಯೂಸರ್ ಸಿಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಈ ಥರ ಸಿನಿಮಾಗಳು ನಮ್ಗೆ ತುಂಬ ಮುಖ್ಯ. ಪವರ್ ಪ್ಯಾಕ್ ಪರ್ಫಾರ್ಮೆನ್ಸಸ್ ಸಿನಿಮಾದಲ್ಲಿ ಎವ್ರಿ ಹಂತದಲ್ಲೂ ಡೈಲಾಗ್ಸ್ಗಳು ಬರ್ತಿದ್ರೆ ಹಿಟ್ ಆಗ್ತಾನೆ ಇರುತ್ತೆ ನಮಗೆ. ದೇರ್ ಆರ್ ಸೋ ಮೆನಿ ಡೈಲಾಗ್ಸ್ ಸಿನಿಮಾದಲ್ಲಿ, ಇದು ಒಂದು ಅಂತಲ್ಲ. ಆ್ಯಂಡ್ ಪ್ರೀತಿ ಬಗ್ಗೆ ಇರೋ ಒಂದೊಂದು ಮಾತು, ಸ್ಪೆಷಲಿ ಪೃಥ್ವಿ ಅಂಬೋರವರು ಅವ್ರನ್ನ ಕ್ಯಾರಿ ಮಾಡಿರೋ ರೀತಿ, ಅವ್ರ ಸ್ಕ್ರೀನ್ ಮೇಲೆ ಬಂದಾಗಲೆಲ್ಲ ದೇರ್ ಈಸ್ ಆಲ್ವೇಸ್ ಎ ಜಾಯ್. ಈ ಸಿನಿಮಾ ಅಂತಲ್ಲ, ಬೇರೆ ಸಿನಿಮಾಗಳಲ್ಲೂ, ಬಟ್ ಈ ಸಿನಿಮಾದಲ್ಲಿ ಖುಷಿ ಕೊಡೋದ್ರ ಜೊತೆಗೆ ಅವ್ರು ಅಳಿಸಿದ್ದಾರೆ ಕೂಡ ನಮ್ಮನ್ನ. ಬ್ರಿಲಿಯಂಟ್ ಪರ್ಫಾರ್ಮೆನ್ಸ್. ಡೆಫಿನೆಟ್ಲಿ ಈ ಸಿನಿಮಾ ಮತ್ತು ಈ ಪರ್ಫಾರ್ಮೆನ್ಸಸ್ ತುಂಬ ಕಾಲ ನೆನ್ಕೊಳ್ಕೊಳ್ಳುತ್ತೆ. ಆ್ಯಂಡ್ ಪ್ರಮೋದ್ ಅವರು ಈಸ್ ಟೂ ಗುಡ್, ಕಂಪ್ಲೀಟ್ಲಿ ಅ ವೆರಿ ಪ್ರಾಮಿಸಿಂಗ್ ಮಾಸ್ ಹೀರೋ ನಮ್ಮ ಕನ್ನಡಕ್ಕೆ. ಅವರು ಈ ನಿಟ್ಟಿನಲ್ಲಿ ಅವ್ರ ಜರ್ನೀಸ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಆ್ಯಂಡ್ ಹೀರೋಯಿನ್ಸ್ ಇಬ್ರು ಕೂಡ ಬ್ರಿಲಿಯಂಟ್ ಪರ್ಫಾರ್ಮೆನ್ಸಸ್. ಆ್ಯಂಡ್ ಈ ಥರ ಕಥೆಗಳಲ್ಲಿ ಅಷ್ಟು ಒಳ್ಳೆ ಪಾತ್ರಗಳು ಸಿಕ್ಕಿರೋದು ಕೂಡ ತುಂಬ ಇಂಪಾರ್ಟೆಂಟ್. ಆ ಪಾತ್ರಗಳು ಅವ್ರಿಗೆ ಸಿಕ್ಕಿದೆ, ಅವ್ರು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸಿನಿಮಾಟೋಗ್ರಫಿ ಇಸ್ ಬ್ರಿಲಿಯಂಟ್, ಮ್ಯೂಸಿಕ್ ಇಸ್ ಬ್ರಿಲಿಯಂಟ್. ಹಾಡುಗಳು ಇನ್ನೂ ಗುನುಗ್ತಾ ಇದ್ದೀವಿ, ಇನ್ನೂ ಕಾಡ್ತಾ ಇದೆ ಹಾಡುಗಳು. ಮೇ ಬಿ ವಿ ನೀಡ್ ಸಮ್ ಮೋರ್ ಟೈಮ್ ಆ ಸಂಗೀತದಿಂದ, ಅವ್ರ ಪರ್ಫಾರ್ಮೆನ್ಸಸ್ಗಳಿಂದ, ಆ ಲೊಕೇಶನ್ಸ್ಗಳಿಂದ ಹೊರಗೆ ಬಂದು ನಮ್ಮ ಜಾಗಗಳಿಗೆ ಹೋಗೋದಕ್ಕೆ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾನ ನೋಡಿ. ಈ ಸಿನಿಮಾನ ಮಿಸ್ ಮಾಡ್ಕೋಬೇಡಿ. ಕತೆನ ತುಂಬ ಬ್ಯೂಟಿಫುಲ್ ಆಗಿ ಹೇಳಿದ್ದಾರೆ. ನೀವೆಲ್ಲರೂ ಸಿನಿಮಾನ ಯಾವ ಕಾರಣಕ್ಕೆ ಥಿಯೇಟ್ರಿಗೆ ಹೋಗಿ ಸಿನಿಮಾಗಳನ್ನ ನೋಡ್ತಿದ್ರಿ, ಆ ಕಾರಣನ ಈ ಸಿನಿಮಾ ನಿಮ್ಗೆ ಕೊಡುತ್ತೆ ಅಂತ ನಾನು ಹೇಳಕ್ಕೆ ತುಂಬ ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಬಂದು ಥಿಯೇಟರ್ನಲ್ಲಿ ಈ ಸಿನಿಮಾ ನೋಡಿ. ಥ್ಯಾಂಕ್ ಯು ಸೊ ಮಚ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋ ಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.